ಜೀವನದ ಅತ್ಯುನ್ನತ ಸ್ಥಾನದಲ್ಲಿದ್ದ ಯೋಬನ ಜೀವನವೆಂಬ ರಥವು ಕುಂಬಳಕಾಯಿಯಾಗಿ ಬದಲಾಯಿತು. ಅವನು ಭಯಪಟ್ಟಂತೆ ಅವನಿಗೆ ಆಯಿತು. ಆತ್ಮೀಯ ವೀಕ್ಷಕರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ದೇವರ ಭಯವೇ ಜ್ಞಾನದ ಮೂಲ. ಯೋಬನಲ್ಲಿ ಸ್ವನೀತಿ ತುಂಬಿತ್ತು. ನಾನತ್ವದ ಜೀವಿತದಲ್ಲಿದ್ದನು. ಅವನಿಗೆ ಬಂದ ಕಷ್ಟ ಸಂಕಟಗಳ ಮೂಲಕ ಪಶ್ಚಾತ್ತಾಪದ ಜೀವಿತಕ್ಕೆ ನಡೆಸಲ್ಪಟ್ಟನು. ಈ ಸತ್ಯವನ್ನು ಅರಿತುಕೊಳ್ಳಲು ಇಂದಿನ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ವೀಕ್ಷಿಸಿರಿ. ಮಿಸ್ ಕಾಲ್ ಕೊಡುವುದರ ಮೂಲಕ ಸೇವೆಯನ್ನು ಬೆಂಬಲಿಸಿರಿ. ನಮ್ಮನ್ನು ದೇವರ ಆತ್ಮನ ಹಸ್ತಕ್ಕೆ ಕೊಟ್ಟು ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನು ನಿಮಗೆ ಹೇಳಿದ ಆಜ್ಞೆಗಳಿಗೆ ಸರಿಯಾಗಿ ನಡೆದರೆ ನೀವು ನನ್ನ ಸ್ನೇಹಿತರು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಕರ್ತನಲ್ಲಿ ಪ್ರಿಯರೇ, ಯೋಬನ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ಯೋಬ 28ನೇ ಅಧ್ಯಾಯ 28ನೇ ವಚನ ಹೀಗೆ ಹೇಳುತ್ತದೆ: ಆಮೇಲೆ ಮನುಷ್ಯರಿಗೆ ಇಗೋ, ಕರ್ತನ ಭಯವೇ ಜ್ಞಾನವು, ದುಷ್ಟತನವನ್ನು ಬಿಡುವುದೇ ವಿವೇಕವು ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೋಬನ ಸ್ನೇಹಿತರಿಗೆ ಅವನ ಸಂಕಟಗಳ ಆಳಕ್ಕೆ ಇಳಿಯುವುದಕ್ಕಾಗಲಿಲ್ಲ. ಅವನ ಗುಪ್ತ ಪಾಪವೇನೆಂದು ನಮಗೆ ತಿಳಿದು ಬರುತ್ತದೆ, ಆದರೆ ಅದು ಅವರ ನಿರೀಕ್ಷೆಯದ್ದಾಗಿರಲಿಲ್ಲ. ಯೋಬನಲ್ಲಿ ಸ್ವಾಭಿಮಾನದ ಅತಿರೇಕವು ತುಂಬಿಕೊಂಡಿತ್ತು. ಇದು ಬಹು ಕೆಟ್ಟದ್ದು. ಅದು ನಮ್ಮೆಲ್ಲರ ಮಾತಿನಲ್ಲೂ ಎದ್ದು ಕಾಣುವಂಥದ್ದಾಗಿರುತ್ತದೆ. ಯೋಬನಲ್ಲಿ ಹೆಮ್ಮೆ ತುಂಬಿತೆಂದು ನಾವು ನೋಡುತ್ತೇವೆ. ಇದರ ಅರ್ಥ ಬಹು ಒಳ್ಳೆಯ ವ್ಯಕ್ತಿಯು ಪಶ್ಚಾತ್ತಾಪ ಪಡುವ ಅಗತ್ಯವಿದೆ ಎಂದು. ಈ 20 ವಚನಗಳ ಅಧ್ಯಾಯದಲ್ಲಿ ಯೋಬನು ನಾನು ಎಂಬುದನ್ನು 52 ಬಾರಿ ಉಪಯೋಗಿಸಿದ್ದಾನೆ. ನಿಮ್ಮ ಸತ್ಯವೇದದಲ್ಲಿ ಅದನ್ನು ಗುರುತಿಸಿರಿ, ನಿಮಗೆ ಆಶ್ಚರ್ಯವಾಗಬಹುದು. ಯೋಬನು ತನ್ನೊಳಗೆ ಹುದುಗಿಕೊಂಡಿದ್ದಾನೆ. ಅದೇ ಅವನ ದೊಡ್ಡ ಸಮಸ್ಯೆಯಾಗಿತ್ತು. ಅವನ ಜೀವಿತದ ಮೇಲೆ ಇದು ಹೇಗೆ ಪ್ರಭಾವ ಬೀರಿತೆಂಬುದನ್ನು ನಾವು ನೋಡಲಿದ್ದೇವೆ. ಹೀಗೆ ತನ್ನಲ್ಲೇ ಹುದುಗಿಕೊಂಡಿರುವವರ ಜೀವಿತದಲ್ಲೂ ಹೀಗೆ ಆಗುತ್ತದೆ. ನೀವು ನಿಮ್ಮೊಳಗೆ ಹುದುಗಿಕೊಂಡಾಗ ಅದು ಚಿಕ್ಕ ವಸ್ತುವಾಗಿ ಪರಿಣಮಿಸುತ್ತದೆ ಎಂದು ಯಾರೋ ಹೇಳಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಈ ಅಧ್ಯಾಯದಲ್ಲಿ ಯೋಬನ ತಪ್ಪೊಪ್ಪಿಗೆ ಎಲ್ಲಿಯೂ ಇರುವುದಿಲ್ಲ, ಆದರೆ ಅವನ ಹೊಗಳಿಕೊಳ್ಳುವಿಕೆ ಮಾತ್ರ ಇದೆ. ಅವನಿಗೆ ನಾನು ಎಂಬುದರ ತೊಂದರೆ ಇದೆ. ನಮ್ಮಲ್ಲಿ ಅನೇಕರಲ್ಲಿ ಕೂಡ ಈ ತೊಂದರೆ ಇರುತ್ತದೆ. ಈ ನಾನು ಎಂಬುದೇ ಅನೇಕರ ಜೀವಿತದ ಕೇಂದ್ರವಾಗಿರುತ್ತದೆ. ಬೇರೆಲ್ಲವೂ ಅದರಿಂದಲೇ ಹೊರಡುವಂಥವುಗಳಾಗಿವೆ. ಮನಸ್ಸು ಮುರಿದ ಸ್ಥಿತಿ ಯಾರಲ್ಲಿಯೂ ಇರುವುದಿಲ್ಲ. ಕುಗ್ಗಿದ ಮನಸ್ಸು, ಪಾಪ ಒಪ್ಪಿಕೊಳ್ಳುವಿಕೆ, ಅರಿಕೆ, ಸೋಲು, ಅಪರಾಧದ ಮನೋಭಾವ ಯಾರಲ್ಲಿಯೂ ಇರುವುದಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಯೋಬನ ಸ್ನೇಹಿತರು ಅವನಿಗೆ ಸಹಾಯ ಮಾಡಲಾಗಲಿಲ್ಲ. ಅವರು ನಿಜವಾದ ಸಮಸ್ಯೆ ಏನೆಂದು ಅರ್ಥ ಮಾಡಿಕೊಳ್ಳಲಿಲ್ಲ. ಅವರು ಯೋಬನನ್ನೂ ತಿಳಿದುಕೊಳ್ಳಲಿಲ್ಲ. ತಮ್ಮನ್ನು ತಾವು ಸರಿಯಾಗಿ ತಿಳುಕೊಳ್ಳಲಿಲ್ಲ. ಖಂಡಿತವಾಗಿ ದೇವರನ್ನು ತಿಳಿದುಕೊಂಡಿರಲಿಲ್ಲ. ಯೋಬನಿಗೆ ಶಿಕ್ಷೆಯಾಗಿ ದೇವರು ಇದನ್ನೆಲ್ಲ ಕಳುಹಿಸಿದ್ದಾನೆಂದು, ಯೋಬನು ಅದನ್ನು ಸಹಿಸುತ್ತಿದ್ದಾನೆಂದು ತಿಳಿದಿದ್ದರು. ಅವನನ್ನು ಒರಟಾಗಿ ನಡೆಸಿಕೊಂಡರು. ಅವರು ಬೇಸರಿಕೆ ಹುಟ್ಟಿಸುವ ಆಧರಿಕರಾಗಿದ್ದರು. ಒಬ್ಬೊಬ್ಬನು ಒಂದೊಂದು ವಿಧಾನವನ್ನು ಅನುಸರಿಸಿದನು. ಆದರೂ ಕೊನೆಗೆ ಎಲ್ಲರೂ ಒಂದೇ ತೀರ್ಮಾನಕ್ಕೆ ಬಂದರು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವನ ಸ್ನೇಹಿತರ ವಿಧಾನಗಳನ್ನು ನಾವು ಕ್ರೋಢೀಕರಿಸಬಹುದು. ಎಲೀಫಜನು ಅನುಭವದ ಧ್ವನಿಯಾಗಿದ್ದನು. ಅವನು ಈ ದಿನಗಳಲ್ಲಿ ನಾವು ಕರೆಯುವ ಮನೋವಿಜ್ಞಾನದ ಮಾರ್ಗ ಅನುಸರಿಸಿದನು. ಅದು ಧನಾತ್ಮಕ ಚಿಂತನೆಯ ವಿಧಾನ. ಅದು ಹರ್ಷದಾಯಕ ದೃಷ್ಟಿಕೋನವನ್ನು ಅನುಸರಿಸುತ್ತದೆ. ಬಿಲ್ದದನು ಸಂಪ್ರದಾಯವಾದಿ. ಅವನು ತತ್ವಜ್ಞಾನದ ಹಾದಿಯನ್ನು ಅನುಸರಿಸುತ್ತಾನೆ. ಈ ದಿನಗಳಲ್ಲಿ ಅನೇಕ ಸೆಮಿನರಿಗಳು ಇದೇ ವಿಧಾನವನ್ನು ಅನುಸರಿಸುತ್ತವೆ. ಅವರು ತತ್ವಜ್ಞಾನದ ಮಾರ್ಗವನ್ನು ಅನುಸರಿಸುತ್ತಾರೆ, ಆದರೆ ಅದು ಯಾರಿಗೂ ಸಹಾಯಕವಾಗುವುದಿಲ್ಲ. ಚೋಫರನು ಧಾರ್ಮಿಕ ಸ್ವಮತಾಭಿಮಾನಿ. ತನಗೆ ದೇವರ ಕುರಿತಾಗಿ ಎಲ್ಲವೂ ಗೊತ್ತಿದೆ ಎಂದು ಭಾವಿಸುತ್ತಾನೆ. ಅವನ ರೀತಿ ನಮ್ಮಲ್ಲಿನ ಕೆಲವು ಮೂಲಭೂತವಾದಿಗಳಂತಿರುತ್ತದೆ. ನಾವೆಲ್ಲರೂ ಈ ಮೂವರಲ್ಲಿ ಒಬ್ಬರಂತಿರುತ್ತೇವೆ. ಆದರೆ ನಾವು ನೋಡಿದಂತೆ ಅವರಲ್ಲಿ ಯಾರೂ ಅವನಿಗೆ ಸಹಾಯ ಮಾಡಲಿಲ್ಲ.
ಪ್ರಿಯರೇ, ನಾನು ಯೋಬನ ಪರವಾಗಿ ಮಾತನಾಡುವುದಾದರೆ, ದೇವರ ನೇಮಕದ ಪ್ರಕಾರ ಹೋಮಗಳ ವಿಧಿಯಂತೆ ಯೋಬನು ಒಬ್ಬ ಪರಿಪೂರ್ಣ ವ್ಯಕ್ತಿ ಎಂದೇ ಹೇಳುತ್ತೇನೆ. ಅವನು ಬಹು ಐಶ್ವರ್ಯವಂತನಾಗಿದ್ದನು. ಜೀವನವನ್ನು ಸುಖವಾಗಿ ಕಳೆಯಲು ಬೇಕಾದೆಲ್ಲವೂ ಅವನ ಬಳಿಯಿತ್ತು. ಸಮಾಜದಲ್ಲಿ ಉನ್ನತ ಸ್ಥಾನ ಹೊಂದಲು ಬೇಕಾದೆಲ್ಲವೂ ಅವನಿಗಿತ್ತು. ಅವನು ಧಾರ್ಮಿಕ ವ್ಯಕ್ತಿಯೂ ಆಗಿದ್ದನೆಂದು ನೋಡಿದ್ದೇವೆ. ದೇವರಿಗೆ ಭಯಪಡುವನಾಗಿದ್ದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತನ್ನ ಮಕ್ಕಳ ವಿಚಾರದಲ್ಲಿ ಅವನಿಗೆ ಚಿಂತೆಯಿತ್ತು. ಹೊರಗೆ ತೋರಿಕೆಯ ಜೀವನ ನಡೆಸುತ್ತಿರಲಿಲ್ಲ. ದೇವರ ದೃಷ್ಟಿಯಲ್ಲಿ ಅವನು ಕಪಟಿಯಾಗಿರಲಿಲ್ಲ. ಆದ್ದರಿಂದ ಅವನ ಸ್ನೇಹಿತರ ಆಪಾದನೆ ಕೀಳುಮಟ್ಟದ್ದಾಗಿತ್ತು. ಅವನು ದೇವರ ಯಥಾರ್ಥ ಭಕ್ತನಾಗಿದ್ದನು. ಭಯಭಕ್ತಿಯವನು, ದೇವರ ಮಗನಾಗಿದ್ದವನು. ಲೌಕಿಕ ಸಂತೋಷದಿಂದ ತುಂಬಿ ಹೊರಸೂಸುವಂತಿದ್ದನು. ಹಾಗಾದರೆ ಅವನು ಯಾಕೆ ಸಂಕಟ ಪಡೆಯಬೇಕಿತ್ತು? ನಿಜವಾಗಿ ನೋಡಿದರೆ ಅವನ ಸಂಕಟವು ಯೋಬನು ನಮಗೆ ಹೇಳದಿದ್ದರೂ ಆಕಸ್ಮಿಕವಾದದ್ದಾಗಿತ್ತು. ಯೋಬನಿಗಾದ ಸಂಕಟವು ಯೋನನ ಪುಸ್ತಕದಲ್ಲಿನ ಮೀನಿನಂತೆ ಅಪ್ರಸ್ತುತವಾದದ್ದಾಗಿತ್ತು. ಅಲ್ಲಿನ ನಿಜ ಸಮಸ್ಯೆ ಯೋನನಿಗೂ ಯೆಹೋವನಿಗೂ ನಡುವಿನದಾಗಿತ್ತು. ಇಲ್ಲಿ ನಿಜವಾದ ಸಮಸ್ಯೆ ಯೋಬನಿಗೂ ಯೆಹೋವನಿಗೂ ನಡುವಿನದಾಗಿತ್ತು. ವೈರಿಯಾದ ಸೈತಾನನು ಎರಡನೆಯವನಾಗಿದ್ದನು. ಪ್ರೀತಿಯುಳ್ಳ ದೇವಜನರೇ, ನಿಜವಾದ ಸಮಸ್ಯೆ ಯೋಬನೇ ಆಗಿದ್ದನು. ಅವನು ತನ್ನನ್ನು ತಾನು ತಿಳಿದಿರಲಿಲ್ಲ, ದೇವರನ್ನೂ ತಿಳಿದಿರಲಿಲ್ಲ. ಸಾಕ್ರೆಟೀಸನು ನಿನ್ನನ್ನು ನೀನು ತಿಳಿದುಕೋ ಎಂದಿದ್ದನು. ಅದು ಪ್ರಾಮುಖ್ಯವಾದದ್ದು. ಯೋಬನು ತನ್ನನ್ನು ತಾನು ತಿಳಿದಿರಲಿಲ್ಲ. ಅವನು ಸ್ವನೀತಿಯವನು. ತಾನು ಒಳ್ಳೆಯವನೆಂದು ನೆನೆಸಿದವನೂ ಆಗಿದ್ದನು. ಜನರೆಲ್ಲರಿಂದಲೂ ಪ್ರಶಂಸೆ ಹೊಂದುತ್ತಿದ್ದನು. ಇದರಿಂದಾಗಿ ತನ್ನಲ್ಲಿ ಹೆಮ್ಮೆ ಪಟ್ಟುಕೊಳ್ಳುತ್ತಿದ್ದನು. ಈ ಮನುಷ್ಯನ ಜೀವಿತದಲ್ಲಿ ಆತ್ಮಿಕ ಅಹಂಭಾವ ತುಂಬಿತ್ತು. ದೇವರು ಅವನನ್ನು ಎದುರಿಸಿದಾಗ ಇದು ತಿಳಿದು ಬರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಈಗ ಯೋಬನು ನಮಗೆ ತನ್ನ ಕುರಿತಾಗಿಯೇ ಹೇಳತೊಡಗುತ್ತಾನೆ. ತನ್ನ ಹಿಂದಿನ ದಿನಗಳನ್ನು ಕೆದಕುತ್ತಾನೆ. 29ನೇ ಅಧ್ಯಾಯವು ಯೋಬನ ಇದು ನನ್ನ ಜೀವಿತವಾಗಿರುತ್ತದೆ ಎಂಬುದಾಗಿದೆ. ಯೋಬ 29ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ತರುವಾಯ ಯೋಬನು ಮತ್ತೆ ಪ್ರಸ್ತಾಪವನ್ನೆತ್ತಿ ಇಂತೆಂದನು, ಅಯ್ಯೋ, ನಾನು ಹಿಂದಿನ ತಿಂಗಳುಗಳಲ್ಲಿ ಇದ್ದಂತೆ ಈಗಲೂ ಇದ್ದರೆ ಎಷ್ಟೋ ಸಂತೋಷವಾಗಿತ್ತು. ಆ ದಿನಗಳಲ್ಲಿ ದೇವರು ನನ್ನನ್ನು ಕಾಯುತ್ತಿದ್ದನಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಒಂದು ಚಿಕ್ಕ ಚಹಾ ಕೂಟವನ್ನು ನನ್ನ ನೆನಪಿಗೆ ತರುತ್ತದೆ. ಒಬ್ಬರು ಈ ರೀತಿಯಾಗಿ ಬರೆದಿದ್ದರು: ಈ ಮಧ್ಯಾಹ್ನ 3ಕ್ಕೆ ನನಗೊಂದು ಚಿಕ್ಕ ಚಹಾ ಪಾರ್ಟಿ ಇತ್ತು. ಬಹು ಚಿಕ್ಕದ್ದು. 3 ಅತಿಥಿಗಳು, ನಾನು ಮತ್ತು ನಾನು ಎಲ್ಲ ತಿಂಡಿಗಳನ್ನು ತಿಂದೆನು. ನಾನು ಚಹಾ ಕುಡಿದೆನು. ಸಿಹಿ ತಿಂಡಿ ತಿಂದವನು ನಾನೇ. ಕೇಕನ್ನು ನನಗೆ ಇಟ್ಟುಕೊಂಡೆ. ಈ ಕಥೆಯು ಯೋಬನ ಜೀವಿತವನ್ನು ನಮ್ಮ ಮುಂದಕ್ಕೆ ತರುತ್ತದೆ. ಪ್ರಿಯರೇ, ಮುಂದಕ್ಕೆ ನೋಡೋಣ. ಯೋಬ 29ನೇ ಅಧ್ಯಾಯ 3ನೇ ವಚನ. ಅಲ್ಲಿ ಹೀಗೆ ಬರೆದದೆ: ಆತನ ದೀಪವು ನನ್ನ ತಲೆಯ ಮೇಲೆ ಪ್ರಕಾಶಿಸುತ್ತಿತ್ತು. ಆತನ ಬೆಳಕಿನಿಂದ ಕತ್ತಲಲ್ಲೂ ಸಂಚರಿಸುತ್ತಿದ್ದೆನು ಎಂಬುದಾಗಿ. ಪ್ರಿಯರೇ, ಅವು ಯೋಬನಿಗೆ ಒಳ್ಳೆಯ ದಿನಗಳಾಗಿದ್ದವು. ಯೋಬ 29ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆ ದಿನಗಳು ನನ್ನ ಜೀವಮಾನದ ಸುಗ್ಗಿ ಕಾಲವು, ದೇವರ ಸ್ನೇಹವು ನನ್ನ ಗುಡಾರವನ್ನು ಆವರಿಸಿಕೊಂಡಿತ್ತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತನ್ನ ಯೌವನದ ದಿನಗಳಿಂದಲೂ ದೇವರನ್ನು ಸೇವಿಸಿದ ಮನುಷ್ಯ ಯೋಬನಾಗಿದ್ದನು. ಯೋಬ 29ನೇ ಅಧ್ಯಾಯ 5ನೇ ವಚನದಿಂದ 7ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸರ್ವಶಕ್ತನು ಇನ್ನೂ ನನ್ನೊಂದಿಗಿದ್ದನು. ನನ್ನ ಮಕ್ಕಳು ನನ್ನ ಸುತ್ತಲಿದ್ದರು. ನನ್ನ ಹೆಜ್ಜೆಗಳು ಮೊಸರಿನಲ್ಲಿ ಮುಣುಗುತ್ತಿದ್ದವು. ಬಂಡೆಯು ನನಗೋಸ್ಕರ ಎಣ್ಣೆಯನ್ನು ಪ್ರವಾಹವಾಗಿ ಸುರಿಸುತ್ತಿತ್ತು. ಊರ ಮುಂದಿನ ಚಾವಡಿಗೆ ಹೋದಾಗಲೂ, ಚೌಕದಲ್ಲಿ ಆಸನವನ್ನು ಹಾಕಿಸಿಕೊಂಡಾಗಲೂ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವನು ಸಮೃದ್ಧಿಯಿಂದ ಇದ್ದನು. ಮುಟ್ಟಿದೆಲ್ಲವೂ ಚಿನ್ನವಾಗುತ್ತಿತ್ತು. ಅವನು ಸಮೃದ್ಧಿಯಿಂದ ಇದ್ದದ್ದು ಅಲ್ಲದೆ ಪ್ರಭಾವಶಾಲಿಯೂ ಆಗಿದ್ದನು. ಯೋಬ 29ನೇ ಅಧ್ಯಾಯ 8ನೇ ವಚನದಿಂದ 10ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೌವನಸ್ಥರು ನನ್ನನ್ನು ನೋಡಿ ಹಿಂದಾದರು, ವೃದ್ಧರು ಎದ್ದು ನಿಂತರು. ಪ್ರಭುಗಳು ಮೌನವಾಗಿ ಬಾಯ ಮೇಲೆ ಕೈಯಿಟ್ಟುಕೊಂಡರು. ಮುಖಂಡರ ನಾಲಿಗೆಯು ಸೇದಿ ಹೋಗಿ
ಧ್ವನಿ ಅಡಗಿತು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವನು ಬಹು ಶ್ರೇಷ್ಠ ವ್ಯಕ್ತಿಯಾಗಿದ್ದರಿಂದ ಮಕ್ಕಳು ನೋಡಿ ಅಡಗಿಕೊಳ್ಳುತ್ತಿದ್ದರು. ಅವನು ಬರುವಾಗ ಪ್ರಾಯಸ್ಥರು ಎದ್ದು ನಿಂತು ಟೊಪ್ಪಿಯನ್ನು ತಲೆಯಿಂದ ತೆಗೆದು ಅವನಿಗೆ ವಂದಿಸುತ್ತಿದ್ದರು. ಅವನು ಬಂದಾಗ ಬೇರೆಯವರೆಲ್ಲರೂ ಮೌನ ತಾಳುತ್ತಿದ್ದರು. ಪ್ರಭುಗಳು, ಅಧಿಕಾರಿಗಳು ಸುಮ್ಮನಾಗುತ್ತಿದ್ದರು. ಅವರು ಅವನ ಮಾತಿಗಾಗಿ ಕಾಯುತ್ತಿದ್ದರು. ಅವನು ಕೇಳಿದ್ದಲ್ಲದೆ ಯಾರೂ ಅವನ ಎದುರಿನಲ್ಲಿ ಮಾತಾಡುತ್ತಿರಲಿಲ್ಲ. ಯೋಬ 29ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ: ಕೇಳಿದ ಕಿವಿಯು ನನ್ನನ್ನು ಹರಸಿತು, ನೋಡಿದ ಕಣ್ಣು ಸಾಕ್ಷಿ ಕೊಟ್ಟಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕಲ್ದಿಯರ ಊಚ್ ದೇಶದಲ್ಲಿ ಅತಿ ಅಮೂಲ್ಯ ನಾಗರಿಕನೆಂಬ ಹೆಸರು ಅವನಿಗೆ ಬಂತು. ಅವನು ಊರಿನ ಶ್ರೇಷ್ಠ ವ್ಯಕ್ತಿಯಾದನು. ಯೋಬ 29ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ: ಏಕೆಂದರೆ ಅಂಗಲಾಚುವ ಬಡವನನ್ನು, ಸಹಾಯಕನಿಲ್ಲದ ಅನಾಥನನ್ನು ರಕ್ಷಿಸುವನಾಗಿದ್ದೆನು ಎಂಬುದಾಗಿ. ಪ್ರಿಯರೇ, ಅವನು ವೃದ್ಧರಿಗೆ ಜೀವನಾಂಶ ಕೊಡುತ್ತಿದ್ದನು, ಬಡವರಿಗೆ ಸಹಾಯ ಮಾಡುತ್ತಿದ್ದನು. ಯೋಬ 29ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಗತಿ ಇಲ್ಲದವನು ನನ್ನನ್ನು ಹರಸುತ್ತಿದ್ದನು, ವಿಧವೆಯ ಹೃದಯವನ್ನು ಉತ್ಸಾಹಗೊಳಿಸುತ್ತಿದ್ದೆನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವನು ವಿಧವೆಯರನ್ನು ಪರಾಂಬರಿಸುತ್ತಿದ್ದನು, ಯೋಚನಾಪರನಾಗಿ ಕಾರ್ಯ ಮಾಡುತ್ತಿದ್ದನು. ಯೋಬ 29ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳುತ್ತದೆ: ನಾನು ಧರ್ಮವನ್ನು ಧರಿಸಿಕೊಂಡೆನು, ಧರ್ಮವು ನನ್ನನ್ನು ಧರಿಸಿತು, ನನ್ನ ನ್ಯಾಯವೇ ನನಗೆ ನಿಲುವಂಗಿಯೂ ಮುಂಡಾಸವೂ ಆಗಿತ್ತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೋಬನು ಒಳ್ಳೆಯ ಕ್ರಿಯೆಗಳಿಂದ ತನ್ನನ್ನು ಅಲಂಕರಿಸಿಕೊಂಡಿದ್ದನು. ಜನರು ಸಲಹೆಗಾಗಿ ಅವನ ಬಳಿಗೆ ಬರುತ್ತಿದ್ದರು. ಮುಂದೆ ನೋಡೋಣ. ಯೋಬ 29ನೇ ಅಧ್ಯಾಯ 15ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ನಾನು ಕುರುಡನಿಗೆ ಕಣ್ಣಾಗಿಯೂ ಕುಂಟನಿಗೆ ಕಾಲಾಗಿಯೂ ಇದ್ದೆನು ಎಂಬುದಾಗಿ. ಪ್ರಿಯರೇ, ಈಗಿನ ಕಾಲಕ್ಕೆ ಅನುಸಾರವಾಗಿ ಹೇಳುವುದಾದರೆ ಅವನು ಕುರುಡರ ಶಾಲೆಯ ಸಮಿತಿಯ ಅಧ್ಯಕ್ಷನಾಗಿದ್ದನು, ಕುಂಟ ಮಕ್ಕಳ ಶಾಲೆಯ ಪೋಷಕನೂ ಆಗಿದ್ದನು. ಅವನು ನಿಜವಾಗಿಯೂ ವಿಶೇಷನಾಗಿದ್ದನು. ಯೋಬ 29ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ದರಿದ್ರರಿಗೆ ತಂದೆಯಾಗಿ ಪರಿಚಯವಿಲ್ಲದವನ ವ್ಯಾಜ್ಯವನ್ನು ವಿಚಾರಿಸುತ್ತಿದ್ದೆನು ಎಂಬುದಾಗಿ. ಪ್ರಿಯರೇ, ಕಾಣಿಕೆ ಕೊಡುವ ಮೊದಲು ಉದ್ದೇಶವನ್ನು ಸರಿಯಾಗಿ ಪರೀಕ್ಷಿಸುತ್ತಿದ್ದನು. ಈ ಕಾರ್ಯವನ್ನು ಅನೇಕ ವಿಶ್ವಾಸಿಗಳು ಮಾಡುತ್ತಿಲ್ಲ. ನಿಜವಾದ ಕಾರಣಕ್ಕಾಗಿ ಮಾತ್ರ ಅವನು ದಾನ ಕೊಡುತ್ತಿದ್ದನು. ಯೋಬ 29ನೇ ಅಧ್ಯಾಯ 17ನೇ ವಚನ ಹೀಗೆ ಹೇಳುತ್ತದೆ: ಅನ್ಯಾಯಗಾರನ ಕೋರೆಗಳನ್ನು ಮುರಿದು ಅವನ ಹಲ್ಲುಗಳಿಂದ ಬೇಟೆಯನ್ನು ಕಿತ್ತು ತರುತ್ತಿದ್ದೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸಾಮಾಜಿಕ ನ್ಯಾಯದ ಮೇಲೆ ಅವನಿಗೆ ನಂಬಿಕೆಯಿತ್ತು. ಕಾನೂನು ಸುವ್ಯವಸ್ಥೆಗೆ ಬೆಂಬಲ ನೀಡಿದನು. ಕಾನೂನು ಜಾರಿಯಲ್ಲಿ ಪ್ರಭಾವ ಬೀರುತ್ತಿದ್ದನು. ಎಂಥ ವ್ಯಕ್ತಿಯಾಗಿದ್ದನು ನೋಡಿರಿ. ಯೋಬ 29ನೇ ಅಧ್ಯಾಯ 18ನೇ ವಚನದಿಂದ 20ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಗ ನಾನು ಹೇಳಿಕೊಂಡದ್ದೇನೆಂದರೆ, ನನ್ನ ಗೂಡಿನಲ್ಲಿಯೇ ನಾನು ಸಾಯುವೆನು, ನನ್ನ ದಿನಗಳು ಮರಳಿನಂತೆ ಅಸಂಖ್ಯವಾಗಿರುವವು, ನನ್ನ ಬೇರುಗಳು ನೀರಿನವರೆಗೂ ವ್ಯಾಪಿಸಿಕೊಂಡಿರುವವು, ರಾತ್ರಿಯಲ್ಲಿ ಇಬ್ಬನಿಯು ನನ್ನ ರೆಂಬೆಗಳ ಮೇಲೆ ಬಿದ್ದಿರುವುದು, ನನ್ನ ಮಾನವು ಹೊಸದಾಗುತ್ತಲೋ ನನ್ನ ಬಿಲ್ಲು ಕೈಯಲ್ಲಿ ಬಲಗೊಳ್ಳುತ್ತಲೋ ಎಂಬುದೇ ಎಂಬುದಾಗಿ. ಪ್ರಿಯರೇ, ಯೋಬನು ತನ್ನಲ್ಲಿ ನಾನು ಸಾಧಿಸಿದ್ದೇನೆ, ನಿವೃತ್ತಿ ಜೀವನಕ್ಕೆ ಬೇಕಾದೆಲ್ಲವೂ ನನಗಿದೆ, ನಾನು ಸುಖದಲ್ಲಿ ಸಾಯಲಿದ್ದೇನೆ, ಮರಳಿನಂತೆ ನನ್ನ ದಿನಗಳನ್ನು ಹೆಚ್ಚಿಸಿಕೊಂಡು ವೃದ್ಧಾಪ್ಯಕ್ಕೆ ಮುಟ್ಟುವ ತನಕ ಬದುಕುವೆನು ಎಂದೆಣಿಸುತ್ತಿದ್ದನು. ಅವನಿಗೆಲ್ಲವೂ ಇತ್ತು. ಅದ್ಭುತವಾದ ಕುಟುಂಬವಿತ್ತು, ಒಳ್ಳೆಯ ಆರೋಗ್ಯವಿತ್ತು, ಯಾವ ಕೊರತೆಯೂ ಇರಲಿಲ್ಲ. ಯೋಬ 29ನೇ ಅಧ್ಯಾಯ 21ನೇ ವಚನದಿಂದ 23ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಜನರು ಆದುಕೊಂಡಿದ್ದು ನನ್ನ ಮಾತಿಗೆ ಕಿವಿಗೊಟ್ಟು ನನ್ನ ಆಲೋಚನೆಯನ್ನು ತಿಳಿದುಕೊಳ್ಳಬೇಕೆಂದು ಮೌನವಾಗಿದ್ದರು. ನಾನು ಮಾತಾಡಿದ ಮೇಲೆ ಮತ್ತೆ ಅವರು ಮಾತಾಡುತ್ತಿರಲಿಲ್ಲ. ನನ್ನ ವಚನ ವೃಷ್ಟಿಯು ಅವರ ಮೇಲೆ ಬೀಳುತ್ತಿತ್ತು. ಮಳೆಯನ್ನು ಹೇಗೋ ಹಾಗೆ ನನ್ನನ್ನು ಎದುರು ನೋಡುತ್ತಾ ಮುಂಗಾರಿಗೋ ಎಂಬಂತೆ ಬಾಯಿದೆರೆಯುತ್ತಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಎಲ್ಲ ಜನರು ಅವನ ಸಲಹೆ ಕೇಳುತ್ತಿದ್ದರು. ಯಾವ ನಿರ್ಧಾರಕ್ಕೂ ಮೊದಲು ಅವನಿಂದ ಸಲಹೆ ಕೇಳಿಕೊಳ್ಳುತ್ತಿದ್ದರು. ದೇಶಾಧಿಪತಿಯು ನ್ಯಾಯಾಧಿಪತಿಯು ತಮ್ಮ ತೀರ್ಪನ್ನು ಕೊಡುವ ಮೊದಲು
ಯೋಬನೊಂದಿಗೆ ಚರ್ಚಿಸಿಕೊಳ್ಳುತ್ತಿದ್ದರು. ಅವನು ವಿಶೇಷ ಪ್ರಭಾವಶಾಲಿಯಾದ ಉನ್ನತ ವ್ಯಕ್ತಿಯಾಗಿದ್ದನು. ಅವನ ಪ್ರತಿಯೊಂದು ಮಾತನ್ನು ಜನರು ಕೈಕೊಳ್ಳುತ್ತಿದ್ದರು. ಯೋಬ 29ನೇ ಅಧ್ಯಾಯ 24ನೇ ವಚನದಿಂದ 25ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನಾನು ಅವರನ್ನು ನೋಡಿ ನಗಲು ಅವರು ಧೈರ್ಯಗೆಟ್ಟರು. ನನ್ನ ಮುಖ ಕಾಂತಿಯನ್ನೋ ಅವರು ಎಂದೂ ಕುಂದಿಸಲಿಲ್ಲ. ನಾನು ಅವರಿಗೆ ತಕ್ಕ ಮಾರ್ಗವನ್ನು ಆರಿಸಿಕೊಟ್ಟು ತನ್ನ ಸೈನ್ಯಗಳ ಮಧ್ಯದಲ್ಲಿ ಮಂಡಿಸಿರುವ ರಾಜನಂತೆಯೂ ದುಃಖಿತರನ್ನು ಸಂತೈಸುವನಂತೆಯೂ ಮುಖಂಡನಾಗಿ ಕೂಡುತ್ತಿದ್ದೆನೋ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೋಬನು ಜೀವಿತದ ಅತ್ಯುನ್ನತ ಸ್ಥಾನದಲ್ಲಿದ್ದನು. ಅವನಿಗೆ ತುಂಬ ಗೌರವ, ಪ್ರಭಾವ, ಐಶ್ವರ್ಯಗಳಿದ್ದವು. ಅವನು ಧನಿಕ ವರ್ಗದ ಪ್ರಭುವು, ಮುಖ್ಯಸ್ಥನೂ ಆಗಿದ್ದನು. ಜನರು ಆಶೆಪಟ್ಟು ಹೊಂದಬೇಕೆಂದು ಪ್ರಯತ್ನಿಸುವ ಮಾದರಿ ವ್ಯಕ್ತಿಯಾಗಿದ್ದನು. ಒಳ್ಳೆಯ ಜೀವಿತವನ್ನು ನಡೆಸುತ್ತಿದ್ದನು. ಸಮೃದ್ಧ ಜೀವಿತವೆಂದರೇನು ಎಂದು ಅವನು ಅನುಭವಿಸಿ ತಿಳಿದಿದ್ದನು. ಪ್ರಿಯರೇ, ಆದರೆ ಯೋಬನು ಭ್ರಮಾಲೋಕದಲ್ಲಿದ್ದನು. ಕಥೆಯಲ್ಲಿ ಬರುವಂತೆ ರಾತ್ರಿ 12 ಗಂಟೆಯಾಗುವಾಗ ಅವನ ರಥವು ಕುಂಬಳಕಾಯಿಯಾಗಿ ಬದಲಾಯಿತು. ಅವನು 3ನೇ ಅಧ್ಯಾಯದಲ್ಲಿ ಏನು ಹೇಳಿದನೆಂದು ನೆನಪಿದೆಯೋ? ಯೋಬ 3ನೇ ಅಧ್ಯಾಯ 25 ಮತ್ತು 26ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನನಗೆ ಭಯವು ಹುಟ್ಟಿದೊಡನೆಯೇ ಆಪತ್ತು ಸಂಭವಿಸುವುದು. ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೇ ಬರುವುದು. ನನಗೆ ಯಾವ ಶಾಂತಿಯೂ ವಿಶ್ರಾಂತಿಯೂ ಉಪಶಮನವೂ ಇರುವುದಿಲ್ಲ. ಯಾವಾಗಲೂ ಕಳವಳವೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈಗ ಅವನ ನಿವಾಸದ ಮೇಲೆ ಬಾಂಬು ಬಿದ್ದಂತಾಗಿದೆ. ಈ ರೀತಿ ಏನಾದರೂ ಆಗಬಹುದೆಂದು ಅವನು ಭಯಪಟ್ಟಿದ್ದನು. ಈ ಲೌಕಿಕ ವಸ್ತುಗಳೆಲ್ಲವೂ ಕ್ಷಣ ಮಾತ್ರದಲ್ಲಿ ತನ್ನಿಂದ ತೆಗೆಯಲ್ಪಟ್ಟು ಮಾಯವಾಗಬಹುದೆಂದು ಅವನು ಭಯಪಟ್ಟಿದ್ದನು. ಅವನು ಭಯಪಟ್ಟಂತೆ ಆಯಿತು. ಅವನಿಗೆ ಆಧಾರವಾಗಿ ಮಾಡಿಕೊಳ್ಳಲು ಏನೂ ಉಳಿಯಲಿಲ್ಲ. ಅವನ ಸ್ನೇಹಿತರು ಅವನು ಬೀಳುವಾಗ ಆಧಾರವಾಗಲಿಲ್ಲ. ಅವನು ಭಯಂಕರ ಶಬ್ದದೊಂದಿಗೆ ಭಯಂಕರವಾಗಿ ಬೀಳುವಂತೆ ಮಾಡಿದರು. ಪ್ರಿಯರೇ, ಯೋಬನು ತನ್ನ ಸ್ವನೀತಿಯನ್ನು ಹೇಳಿಕೊಳ್ಳುತ್ತಿದ್ದನು. ವಚನ 14ರಲ್ಲಿ ಅವನು ಹೇಳಿದ್ದನ್ನು ಮತ್ತೊಮ್ಮೆ ಕೇಳಿರಿ. ನಾನು ಧರ್ಮವನ್ನು ಧರಿಸಿಕೊಂಡೆನು, ಅದು ನನ್ನನ್ನು ಧರಿಸಿತು. ನನ್ನ ನ್ಯಾಯವೇ ನನಗೆ ನಿಲುವಂಗಿಯೂ ಮುಂಡಾಸವೂ ಆಗಿತ್ತು ಎಂಬುದಾಗಿ. ಪ್ರಿಯರೇ, 52 ಬಾರಿ ನಾನು, ನನ್ನ ಎಂಬ ಪದಗಳನ್ನು ಉಪಯೋಗಿಸಿದ್ದಾನೆ. ಯಾವ ಅರಿಕೆಯಾಗಲಿ ಸೋಲಿನ ತಪ್ಪೊಪ್ಪಿಗೆ ಇರುವುದಿಲ್ಲ. ಯೋಬನಲ್ಲಿ ನಾವು ಮುರಿದ ಮನಸ್ಸನ್ನಾಗಲಿ ಕುಗ್ಗಿದ ಹೃದಯವನ್ನಾಗಲಿ ಕಾಣುವುದಿಲ್ಲ. ತನ್ನ ಈಗಿನ ದರಿದ್ರ ಅವಸ್ಥೆಯನ್ನು, ಸಂಕಟಗಳನ್ನು ಯೋಬನು 30ನೇ ಅಧ್ಯಾಯದಲ್ಲಿ ಮುಂದುವರಿಸುತ್ತಾನೆ. ಯೋಬ 30ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಈಗಲಾದರೂ ನನಗಿಂತ ಚಿಕ್ಕ ವಯಸ್ಸಿನವರು ನನ್ನನ್ನು ಪರಿಹಾಸ್ಯ ಮಾಡುತ್ತಾರೆ. ಇವರ ತಂದೆಗಳನ್ನು ನನ್ನ ಮಂದೆ ನಾಯಿಗಳೊಡನೆಯೂ ಇರತಕ್ಕವರಲ್ಲವೆಂದು ತಳ್ಳಿಬಿಟ್ಟಿದ್ದೇನಲ್ಲ ಎಂಬುದಾಗಿ. ಪ್ರಿಯರೇ, ಹಿಂದೆ ಹೇಗಿತ್ತೆಂದು ನಾನು ನಿಮಗೆ ಹೇಳಿದ್ದೇನೆ. ಆದರೆ ಈಗ ಈ ಯುವಕ ಪುಂಡರು ನನ್ನ ಸುತ್ತಲೂ ಬಂದು ಕಲ್ಲೆಸೆಯುತ್ತಾರೆ. ನಾನು ಈಗ ಅವರಿಗೆ ಯಾವುದಕ್ಕೂ ಬೇಡದವನು. ಈ ಯುವಕರ ತಂದೆಯಂದಿರ ಕುರಿತು ಹೇಳುತ್ತೇನೆ, ನನ್ನ ಮಂದೆ ಕಾಯಲಿಕ್ಕೂ ಅವರು ಯೋಗ್ಯರಲ್ಲ. ಯೋಬ 30ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಅವರ ಕೈ ಬಲದಿಂದ ನನಗೆ ಏನಾದೀತು? ಅವರ ಪುಷ್ಟಿಯು ಕುಗ್ಗಿ ಹೋಗಿದೆಯಷ್ಟೇ. ಅವರು ಕೊರತೆಯಿಂದಲೂ ಹಸಿವಿನಿಂದಲೂ ಸೊರಗಿ ನಿನ್ನೆಯವರೆಗೂ ಹಾಳು ಬೀಳಾಗಿದ್ದ ಒಣ ನೆಲವನ್ನು ನೆಕ್ಕುವರು ಎಂಬುದಾಗಿ. ಪ್ರಿಯರೇ, ತನಗೆ ಈಗ ಯಾವ ಪ್ರಯೋಜನಕ್ಕೂ ಬಾರದ ಈ ಪುಂಡರನ್ನು ಅಪಹಾಸ್ಯ ಮಾಡುತ್ತಾನೆ. ಯೋಬ 30ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಈಗಲಾದರೋ ನನ್ನ ಮೇಲೆ ಗೇಲಿ ಹಾಡುಗಳನ್ನು ಕಟ್ಟುವರು ಮತ್ತು ಅವರ ಗಾದೆಗಳಿಗೆ ಆಸ್ಪದವಾಗಿದ್ದೇನೆ. ನನಗೆ ಅಸಹ್ಯಪಟ್ಟು ದೂರ ನಿಂತು ನನ್ನ ಮೇಲೆ ಉಗುಳುವುದಕ್ಕೂ ಹಿಂದೆಗೆಯರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವರು ಯೋಬನನ್ನು ಅಸಹ್ಯವಾಗಿ ನಡೆಸಿಕೊಳ್ಳುತ್ತಿದ್ದಾರೆ. ಪದ್ಯ ಕಟ್ಟಿ ಗೇಲಿ ಮಾಡುತ್ತಾರೆ. ಯುವಕ ಪುಂಡರ ಗೇಲಿಗಳಿಗೆ ಗುರಿಯಾಗುವುದೆಂದರೇನೆಂದು ಅವನಿಗೆ ಗೊತ್ತಿತ್ತು. ನಿಮ್ಮ ಕುರಿತಾಗಿ ನನಗೆ ಗೊತ್ತಿಲ್ಲ, ಆದರೆ ನನಗೆ ಯೋಬನ ಮಾತುಗಳನ್ನು ಕೇಳಿ ಕೇಳಿ ಸಾಕಾಯಿತು. ಮೊದಲು ತಾನು ಎಂಥ ಮಹಾನ್ ವ್ಯಕ್ತಿಯಾಗಿದ್ದೇನೆಂದು ಹೇಳಿಕೊಳ್ಳುತ್ತಾನೆ, ಆದರೆ ಈಗ ಅವನು ಕನಿಕರಕ್ಕಾಗಿ ಆಶಿಸುತ್ತಾನೆ. ಪ್ರಿಯರೇ, ಅನೇಕ ಕ್ರೈಸ್ತರು ಈ ದಿನಗಳಲ್ಲಿ
ಇದೇ ಸ್ಥಿತಿಯಲ್ಲಿರುತ್ತಾರೆ. ದೇವರನ್ನು ದೂರಿದರೂ ಅದನ್ನು ಭಕ್ತಿಪೂರ್ವಕವಾಗಿ ಮಾಡಲು ಸಾಧ್ಯವಿದೆ. ನನಗೆ ಈ ಎಲ್ಲ ಆಶೀರ್ವಾದಗಳಿದ್ದು ನಾನು ತುಂಬ ಚಟುವಟಿಕೆಯಿಂದಿದ್ದೆ. ಜನರಿಗಾಗಿ ಎಷ್ಟೋ ಕಾರ್ಯಗಳನ್ನು ಮಾಡಿದ್ದೆ. ಈಗ ನನ್ನ ಅವಸ್ಥೆ ನೋಡಿರಿ. ಆದರೆ ಏನೇ ಸಂಭವಿಸಿದ್ದರೂ ಕೂಡ ಅದು ದೇವರು ಒಳ್ಳೆಯವನಾಗಿದ್ದಕ್ಕಾಗಿ ಹೊರತು ಆತನು ಒಳ್ಳೆಯವನಾಗಿಲ್ಲದಕ್ಕಾಗಿ ಅಲ್ಲ. ವಿಶ್ವಾಸಿಯ ಜೀವಿತದಲ್ಲಿ ದೇವರು ಪ್ರಯೋಜನಕಾರಿಯಾದದ್ದನ್ನೇ ಮಾಡುತ್ತಿರುವುದರಿಂದ ಇದೆಲ್ಲ ಸಂಭವಿಸುತ್ತಿದೆ. ಕೊನೆಗೆ ಯೋಬನು ಹೀಗೆ ಹೇಳುತ್ತಾನೆ. ಯೋಬ 30ನೇ ಅಧ್ಯಾಯ 31ನೇ ವಚನದಲ್ಲಿ ಅಲ್ಲಿ ಹೀಗೆ ಬರೆದದೆ, ಇದರಿಂದ ನನ್ನ ಕಿನ್ನರಿಯಲ್ಲಿ ಗೋಳಾಟವು, ನನ್ನ ಕೊಳಲಿನಲ್ಲಿ ಅಳುವ ಧ್ವನಿಯು ಕೇಳಿಸುತ್ತವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆದರೂ ಇನ್ನೂ ಅವನು ಮುರಿದ ಹೃದಯದವನಾಗಿಲ್ಲವೆಂದು ನೋಡುತ್ತೇವೆ. ಒಂದು ರೀತಿಯಲ್ಲಿ ಅವನು ದೇವರನ್ನೇ ದೂರುತ್ತಾನೆ. ಅವನ ಸಮಸ್ಯೆ ಏನು? ಹೆಮ್ಮೆಯೇ. ಸೈತಾನನು ಬೀಳುವುದಕ್ಕೂ ಇದೇ ಕಾರಣ. ಮಾನವನ ಹೃದಯವನ್ನು ಅದು ಕ್ಯಾನ್ಸರ್ನಂತೆ ತಿಂದು ಹಾಕುತ್ತದೆ. ಈ ಭಯಂಕರ ಪಾಪವಾದ ಹೆಮ್ಮೆಯು ನಮ್ಮೆಲ್ಲರ ಹೃದಯ ಜೀವಿತಗಳಲ್ಲೂ ಇದೆ. ಪ್ರಿಯರೇ, ದೇವವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ನಾನು ಎಂಬುದಾಗಿ ಇರುವುದಾದರೆ ಅದರಿಂದ ಹಿಂದೆ ಬಿಡುಗಡೆ ಹೊಂದೋಣ. ದೇವರಿಗೆ ಪ್ರಥಮ ಸ್ಥಾನ ಕೊಟ್ಟು ನಮ್ಮ ಜೀವಿತದಲ್ಲಿ ದೇವರನ್ನು ಘನಪಡಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಮ್ಮನ್ನು ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಯೋಬನು ತನ್ನ ಜೀವಿತದಲ್ಲಿ ನಾನು ಎಂಬ ಸ್ವನೀತಿಯನ್ನು ಆಶ್ರಯಿಸಿಕೊಂಡಿದ್ದನು. ನಿಜವಾದ ಸಮಸ್ಯೆ ಯೋಬನಿಗೂ ಈ ಯೆಹೋವನಿಗೂ ನಡುವಿನದಾಗಿ ಸೈತಾನನು ಎರಡನೆಯವನಾಗಿ. ಆದ್ದರಿಂದ ನಮ್ಮ ದೇವರ ನಡುವಿನ ಸಂಬಂಧವನ್ನು ಗಟ್ಟಿ ಮಾಡಿಕೊಂಡು ಯಾವಾಗಲೂ ಪರಿಶುದ್ಧತೆಯಿಂದ ನಾವು ಜೀವಿಸೋಣ. ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ಕರ್ತನೆ, ಯೋಬನ ಜೀವಿತದ ಮೂಲಕ ನಮಗೆ ನೀನು ಕಲಿಸ್ತಿರುವಂಥ ಪ್ರತಿ ಒಂದೊಂದು ಅಮೂಲ್ಯವಾದ ಸತ್ಯಾಂಶಗಳಿಗಾಗಿ ಸ್ತೋತ್ರ. ಈ ಸತ್ಯಾಂಶಗಳನ್ನು ನಮ್ಮ ಪ್ರಿಯ ವೀಕ್ಷಕ ಬಾಂಧವರು ಆಲಿಸಿ ವೀಕ್ಷಿಸಿ ಅವರ ಜೀವಿತದಲ್ಲಿ ಕೂಡ ಅಳವಡಿಸಿಕೊಂಡು ಇಗೋ ಕರ್ತನೆ, ನಿನ್ನನ್ನೇ ಆತುಕೊಂಡು ಜೀವಿಸುವಂತೆ, ನಿನ್ನಲ್ಲಿ ಸಿಗುವಂತಹ ನೀತಿಯನ್ನು ಅವರು ಕಂಡುಕೊಳ್ಳುವಂತೆ ಕೃಪೆ ತೋರಿಸು. ಅವರೊಬ್ಬೊಬ್ಬರನ್ನು ಆಶೀರ್ವದಿಸಬೇಕೆಂದು ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. ಆಮೇನ್. ಪ್ರಿಯ ವೀಕ್ಷಕರೇ, ಇಂದಿನ ಅಧ್ಯಯನವು ಎಷ್ಟೊಂದು ಅರ್ಥಗರ್ಭಿತವಾಗಿತ್ತು ಅಲ್ವಾ? ನಿಮ್ಮ ಪ್ರಿಯರೆಲ್ಲರಿಗೂ ಈ ಕಾರ್ಯಕ್ರಮದ ಬಗ್ಗೆ ತಿಳಿಸ್ರಿ. ಸೇವೆಯ ಅಭಿವೃದ್ಧಿಗಾಗಿ 04449081254 ಈ ಸಂಖ್ಯೆಗೆ ಮಿಸ್ ಕಾಲ್ ನೀಡ್ರಿ. ಮತ್ತೆ ಭೇಟಿಯಾಗೋಣವಾ? ವಂದನೆಗಳು.